ನಮಸ್ತೆ ತುಮಕೂರು. ನನ್ನ ಹೆಸರು ಗೊತ್ತಲ್ಲ, ಮೊಹಮ್ಮದ್ ರಫೀಕ್. ನ್ಯೂ KGN ಮೋಟರ್ಸ್, ಹೆಬ್ಬೂರು ರೋಡ್, CS ಪುರ, ತುಮಕೂರು ಡಿಸ್ಟಿಕ್ಕು. ಯಮಹಾ ZR BS6 ಇಂಜಿನ್ ವರ್ಕ್ ಇದೆ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿದ್ರೆ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಕಸ್ಟಮರಲ್ಲಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಸ್ಕಿಪ್ ಮಾಡದೆ ನೋಡಿ ಟೋಟಲ್ ಬಾಡಿಲೇ ಎಷ್ಟು ಡಸ್ಟ್ ಇದೆ, ಗಾಡಿ ಸೀಸ್ ಆಗ್ದಲೇ ಇರುತ್ತಾ ಫ್ರೆಂಡ್ಸ್. ನೋಡಿ ದಯವಿಟ್ಟು ನಾನು ಏನು ಕೇಳ್ಕೊತೀನಿ, ಹಳ್ಳಿ ಜನ ಓಡಿಸೋರು ಪ್ರತಿ 1,500 ಒಂದ್ಸಲ ಏರ್ ಫಿಲ್ಟ್ರನ್ನ ಕ್ಲೀನ್ ಮಾಡಿಸಿ, ಇಲ್ಲಾಂದರೆ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಈ ಥರ ಬ್ಲಾಕ್ ಆಯಿತು ಅಂದರೆ ನೋಡಿ ಎಷ್ಟು ಬ್ಲಾಕ್ ಆಗಿದೆ ಫ್ರೆಂಡ್ಸ್. ಇದು ಟೋಟಲ್ ಬಾಡಿನ ಇಲ್ಲ ಧೂಳಿಂದ ಗೊತ್ತೇ ಆಗಲ್ಲ ಫ್ರೆಂಡ್ಸ್, ಅಷ್ಟು ಬ್ಲಾಕ್ ಆಗಿದೆ. ಯಮಹಾರದು 2 ಗಾಡಿನೂ 3 ಗಾಡಿ ಬಿಚ್ಚಿದೆ ಅವತ್ತು, ಸೆನ್ಸರ್ ಗಾಡಿಗಳು 3 ಗಾಡಿಲೂ ಟೋಟಲ್ ಬಾಡಿ ಇಷ್ಟು ಬ್ಲಾಕ್ ಆಗಿದೆ. ದಯವಿಟ್ಟು ಗ್ರಾಹಕರಲ್ಲಿ ವಿನಂತಿ, ಟೋಟಲ್ ಬಾಡಿನ ನೀಟಾಗಿ ಕ್ಲೀನ್ ಮಾಡಿ. ಮತ್ತು ನಮ್ಮ ಮೆಕ್ಯಾನಿಕ್ಗಳು ಅಷ್ಟೇ ಒಂದ್ಸಲ ಸರ್ವಿಸ್ ಇಲ್ಲ ಎರಡನೇ ಸರ್ವಿಸಿಗೆ ಟೋಟಲ್ ಬಾಡಿ ಕ್ಲೀನರ್ ಬರುತ್ತೆ. ದಯವಿಟ್ಟು ಈ ಥರ ಯಾವುದೇ ಗಾಡಿ ಬರಲಿ ಕ್ಲೀನ್ ಮಾಡಿ ಏರ್ ಫಿಲ್ಟರ್ಗಳನ್ನ. ನಮಸ್ತೆ ತುಮಕೂರು. ದಯವಿಟ್ಟು ಇದೇನು ಯಮಹಾ BS6 ಮಾಡಲ್ ನೋಡಿ, ACG ಸ್ಟಾರ್ಟರ್ ಇರೋದು. ನಾವು ಏನೇನೋ ಪ್ರಯತ್ನ ಪಟ್ವಿ, ಏನಾಗಿತ್ತಪ್ಪ ಅಂದರೆ ಗಾಡಿ ರನ್ನಿಂಗಲ್ಲಿ ಆಫ್ ಆಗಿಬಿಟ್ಟೈತೆ. ಕಸ್ಟಮರ್ ಸ್ಟಾರ್ಟ್ ಆಗ್ತಿತ್ತು, ಹೋಗ್ತಿಲ್ಲ ಅಂದರು. ನೋಡಿ ಯಾವ ರೀತಿ ಸೀಸ್ ಆಗೈತೆ ಅನ್ನೋದು. ನಾವು ಟೋಟಲ್ ಬಾಡಿ ಕ್ಲೀನ್ ಮಾಡಿ, ಪ್ಲಗ್ಗಳು ಹಾಕಿ, ಟಾಪಿಟ್ ಅಡ್ಜಸ್ಟ್ ಮಾಡಿ, ಬಂದಿದ್ದೆಲ್ಲ ಬ್ಯಾಗೆ ಬಿದ್ವಿ. ಆಮೇಲೆ ಗೊತ್ತಾಯಿತು ನೋಡಿ ಬೋರು ಸೀಸ್ ಆಗಿಬಿಟ್ಟೈತೆ. ಕಸ್ಟಮರ್ ಏನು ಹೇಳ್ತಾರೆ, ಏನು ಕೇಳಿದ್ರು ಇಲ್ಲ ಸ್ಟಾರ್ಟ್ ಆಗ್ತಿತ್ತು, ನೋಡ್ತೈತೆ ಕಂಪ್ರೆಸರ್ ಎಲ್ಲ ಐತೆ, ಪಿಸ್ಟಿನ್ ಸೀಸ್ ಆಗ್ಬಿಟ್ಟೆ. ಪಿಸ್ಟಿನ್ ಸೀಸ್ ಆದ ಕಾರಣ ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ. ನಮಗೂ ಗೊತ್ತಾಗಲಿಲ್ಲ. ಈ ಥರ ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲವ್ರಿಗೆ ನೋ ಪ್ರಾಬ್ಲಮ್. ಯಾವುದಾದ್ರೂ ಗಾಡಿ ಬರಲಿ, ಫಸ್ಟು ಕಂಪ್ರೆಸರ್ ಇದ್ರೂ ಬೋರ್ನ ಒಂದ್ಸಲ ಬಿಚ್ಚಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಸೀಸ್ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಏನಿರ್ಬೋದು ಸುಮ್ಮನೆ ನಮ್ಮದು 2 ದಿವಸ ಟೈಮ್ ವೇಸ್ಟ್ ಮಾಡ್ತಾರೆ. ಕಸ್ಟಮರ್ ನೋಡಿದ್ರೆ ಚೆನ್ನಾಗೈತೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ರನ್ನಿಂಗ್ ಇರೋ ಗಾಡಿ. ನಾವು ಟೋಟಲ್ ಬಾಡಿ ಎಲ್ಲ ಕ್ಲೀನ್ ಮಾಡಿದ್ವಿ, ಏರ್ ಫಿಲ್ಟರ್ಗಳು ಚೇಂಜ್ ಮಾಡಿದ್ವಿ, ಏನೇನು ಮಾಡಿದ್ವಿ. ಪ್ಲಗ್ಗಳೆಲ್ಲ ಹೊಸದು ಹಾಕಿದ್ವಿ, ಸ್ಪಾರ್ಕ್ ಪ್ಲಗ್ ಎಲ್ಲ ಹೊಸದು ಹಾಕಿದ್ರು ನಾವು. ನೋಡಿ ಸ್ಪಾರ್ಕ್ ಪ್ಲಗ್ ಎಲ್ಲ ಹೊಸದು ಹಾಕಿದ್ವಿ. ಏನಂತ ಬರ್ಕೊಳ್ಳೋಣ ಈ ಗಾಡಿನ. ಹಿಂಗಾಯಿತು ನಮ್ಮ ಕತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಬೋರ್ ಕಿಟ್ಟು ಹೊಸದು ಹಾಕಿದ್ದೀನಿ, ಯಮಹಾ ಒರಿಜಿನಲ್ಲೇ. ಯಾವುದೇ ಕೆಲಸ ಮಾಡಿ ನೋಡಿ, ಇನ್ನು ಓಪನ್ ಮಾಡ್ತಾಯಿದ್ದೀನಿ, ಓಪನ್ ಮಾಡಿಲ್ಲ, ಒರಿಜಿನಲ್ಲೇ. ನೋಡಿ ಹೆಡ್ ಕೆಲಸ ಮಾಡಿಸಿದ್ದೀನಿ, ಬೋರ್ನ ಹೊಸದು ಹಾಕ್ತಾಯಿದ್ದೀನಿ, ರಿಬೋರ್ ಮಾಡಿಸ್ಲಿಲ್ಲ. ಏನಕ್ಕೆ ಅಂದರೆ ಈ ಸೆನ್ಸರ್ ಗಾಡಿಗಳು ಸ್ಟಾರ್ಟ್ ಆಗೋದಿಲ್ಲ ಅಂತ ಬೋರ್ನ ರಿಬೋರ್ ಮಾಡಿಸಲ್ಲ, ಹೊಸದೇ ಹಾಕ್ಬಿಡ್ತೀನಿ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಬೆಲ್ಲೈಕನ್ ಬಟನನ್ನು ಮರೆಯೋದು. ನೋಡಿ ಫುಲ್ ಪ್ಯಾಕಿಂಗಲ್ಲಿ ಒರಿಜಿನಲ್ ಬೋರು, ಕಮ್ಮಿನೇ, ಜಾಸ್ತಿ ಏನಿಲ್ಲ. 4,20 ರೂಪಾಯಿ ಕಮ್ಮಿ, 4,000 ರೂಪಾಯಿ ಇದೆ. ನೋಡಿ ಯಮಹಾ ZR BS6 ಮಾಡಲು. ನೋಡಿ ಯಾವುದೇ ಕೆಲಸ ಇದ್ದರೂ ತೊಗೊಂಬನ್ನಿ, ನಮ್ಮವ್ರು ಸಪೋರ್ಟ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು. ಫಿಟ್ ಮಾಡೋದಕ್ಕಿಂತ ಮುಂಚೆ ನೋಡಿ ಈ ಹೋಲ್ಗಳನ್ನ ಈ ಥರ ಹೋಗಿ ನೋಡಿ, ಈ ಥರ ಹೇರ್ ಬರಬೇಕು. ಈ ಥರ ಹೇರ್ ಹೊಡೆದು ಫಿಟ್ ಮಾಡಿ. ನೋಡಿ ಈ ಹೋಲಿಂದ ಆಯಿಲ್ ಸಪ್ಲೈ ಆಗುತ್ತೆ, ಈ ಹೋಲಿಂದನೂ ಸಪ್ಲೈ ಆಗುತ್ತೆ, ಅದಾದಮೇಲೆ ಇದರಿಂದನೂ ಸಪ್ಲೈ ಆಗುತ್ತೆ. ಇವೆಲ್ಲ ಬೋರು ಪ್ರೆಷರ್ ಜಾಸ್ತಿ ಇರುತ್ತಲ್ಲ ಅಂತ ಆಯಿಲ್ ಸಪ್ಲೈಗೆ ಕೊಟ್ಟಿರೋದು. ಗೊತ್ತಿಲ್ಲದವ್ರಿಗೆ ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ನೋಡಿ ಕಲಿಯೋದಕ್ಕೋಸ್ಕರ ಒಂದು ವೀಡಿಯೋ ನಮ್ಮದು, ಸಣ್ಣ ಅಳಿಲು ಸೇವೆ ಅನ್ನೋದು ಒಂದು ದೃಷ್ಟಿ ಅಷ್ಟೇ. ಬನ್ನಿ ಸಪೋರ್ಟ್ ಮಾಡಿ, ಸಪೋರ್ಟ್ ತೊಗೊಳ್ಳಿ ಇದೇ ಥರ ವೀಡಿಯೋಗಳು. ಯಮಹಾ ಅಂದರೆ ಯಮಹಾನೇ. ನೋಡಿ ಪಿಸ್ಟಿನ್ ಪ್ಯಾಕಿಂಗು, ರಿಂಗ್ಸಿಗ್ ಪ್ಯಾಕಿಂಗು, ಬೋರ್ಗೂ ಪ್ಯಾಕಿಂಗು. ನೋಡಿ ಬೋರ್ ಪ್ಯಾಕಿಂಗು, ಹೆಡ್ ಪ್ಯಾಕಿಂಗು ಚೇಂಜ್ ಏನಿಲ್ಲ, ಒಂಚೂರು ಸ್ಮೂತ್ ಇದೆ ಬೋರ್ ಪ್ಯಾಕಿಂಗು. ನೋಡಿ ಸೇಮ್ ಟು ಸೇಮ್ ಕಾಣುತ್ತೆ, ಹೆಡ್ ಪ್ಯಾಕಿಂಗ್ ಸೇಮ್ ಟು ಸೇಮ್ ಕಾಣುತ್ತೆ. ನೋಡಿ ರಿಂಗ್ಸು ಅಷ್ಟೇ, ಎಲ್ಲ ಪ್ಯಾಕಿಂಗ್ ಸಮೇತ. ಸಪ್ರೇಟ್ ಬಾಕ್ಸು, ಇದಕ್ಕೆ ಸಪ್ರೇಟ್ ಬಾಕ್ಸು, ಬೋರ್ಗೆ ಸಪ್ರೇಟು, ಎಲ್ಲಕ್ಕೂ ಸಪ್ರೇಟ್ ಬಾಕ್ಸು. ನೋಡಿ DC ಕಿಟ್ಟು ಒರಿಜಿನಲ್ಲೇ.
ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನೋಡಿ ನಮ್ಮ ಗಾಡಿಗಳು ಹೀರೋ ಹೋಂಡಾದಲ್ಲೆಲ್ಲ ಟಾಪ್ 1 ಟಾಪ್ 2 ಬರುತ್ತೆ ನೋಡಿ. ಯಮಹಾದಲ್ಲಿ ಡಬಲ್ ವೈ ಬರುತ್ತೆ ನೋಡಿ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ. ಈ ಸಿಂಗಲ್ ವೈ, ಇದು ಡಬಲ್ ವೈ ನೋಡಿ. ಡಬಲ್ ವೈ ಐತೆ, ಈ ಸಿಂಗಲ್ ವೈ ಐತೆ. ಡಬಲ್ ವೈ ಬಂದು ಟಾಪ್ 2, ಸಿಂಗಲ್ ವೈ ಬಂದು ಟಾಪ್ 1 ನೋಡಿ. ಬೋರ್ನ ಈ ರಿಂಗ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಮಾಡಿ ಫಿಟ್ ಮಾಡಿ ತೋರಿಸ್ತೀನಿ ನೋಡಿ. ರಿಂಗ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಮಾಡಿ ಈಗ ಫಿಟ್ ಮಾಡಬೇಕಷ್ಟು ಎಲ್ಲ ಫಿನಿಶ್ ಮಾಡಿದ್ದೀನಿ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರಿಂಗ್ಸ್ ಹಾಕ್ಕೊಂಡಿಸ್ಬೇಕಾದ್ರೆ ಈ ಥರ ಪ್ರತಿಯೊಂದಕ್ಕೂ ಆಯಿಲಿಂಗ್ ಮಾಡ್ಕೊಳ್ಳಿ. ರಿಂಗ್ಸು ಹಾರ್ಡ್ನೆಸ್ ಬಂದಾಗ ಫಿಟ್ಟಿಂಗು ವೇರಿಯೇಷನ್ ಆಗುತ್ತೆ. ಅದರಿಂದ ದಯವಿಟ್ಟು ರಿಂಗ್ಸ್ ಫಿಟ್ ಮಾಡ್ಬೇಕಾದ್ರೆ ಆಯಿಲಿಂಗ್ ಮಾಡ್ಕೊಳ್ಳಿ. ನೋಡಿ, ಎಲ್ಲಿ ಡಬಲ್ ಬರುತ್ತೆ, ಆಪೋಸಿಟೇ ಬರೋದು. ಇಲ್ಲಿಗೊಂದು ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಫಿಟ್ ಮಾಡಿದ್ದೀನಿ. ಫಿಟ್ ಮಾಡಿಬಿಟ್ಟು ಈಗ ಹೆಡ್ಡನ್ನು ಇನ್ಸ್ಟಾಲ್ ಮಾಡಿ ಥ್ಯಾಂಕ್ ಯು ಅಂತೆಲ್ಲ ಮೇಡಮ್. ಥ್ಯಾಂಕ್ ಯು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಊಟ ಆಯ್ತಾ? ಏನು ಸಮಾಚಾರ? ಹೋಗಿದ್ರಾ? ಥ್ಯಾಂಕ್ ಯು ಏನು ಮೇಡಮ್ ಸ್ಪೆಷಲ್ ಊಟ ಇವತ್ತ? ಗುರುವಾರ ಏನು ಸ್ಪೆಷಲ್ ಊಟ? ನೋಡಿ, ಬೈಕ್ ರಿಪೇರಿ ಮಾಡ್ತಾಯಿದ್ದೀನಿ. ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿ ಈಗ ಹೆಡ್ ಕುಂಡಿಸ್ತಾಯಿದ್ದೀನಿ. ಹೆಡ್ ಕುಂಡಿಸ್ಬಿಟ್ಟು ತೋರಿಸ್ತೀನಿ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನನ್ನು ಮರೆಯೋದು. ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ ಎಲ್ಲವಕ್ಕೂ ವಾಷರ್ ಬರುತ್ತೆ, ಇದಕ್ಕೆ ವಾಷರ್ ಬರಲ್ಲ ನೋಡಿ. ಈ ಪಟ್ಟಿ ಬರುತ್ತೆ, ಈ ಪಟ್ಟಿ ಅಷ್ಟೇ ಬರೋದು, ವಾಷರ್ ಬರಲ್ಲ. ಅದಾದಮೇಲೆ ಲಾಂಗು 5 mm ನಾಲಂಕಿ ಬರುತ್ತೆ ನೋಡಿ. ಈ ಥರ ಬಲ್ಟ್ ಬರುತ್ತೆ. ಬೇರೆಕ್ಕೆಲ್ಲ ವಾಷರ್ಗಳು ಬರ್ತವೆ, ಇದಕ್ಕೆ ವಾಷರ್ ಬರಲ್ಲ ನೋಡಿ. ಇದು ಪ್ಲೇಟ್ ಅಷ್ಟೇ ಬರೋದು. ಗೊತ್ತಿರೋರಿಗೆ ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್ ನೋಡಿ. ಫ್ರೆಂಡ್ಸ್, ಇದು ಯಮಹಾದು ಡಿಫ್ರೆಂಟು ಟೈಮಿಂಗು ನೋಡಿ. ಈ ಮಾರ್ಕ್ ಇದೆಯಲ್ಲ ನೋಡಿ, ಇಲ್ಲಿ ಒಳಗಡೆ ಕೇಸಲ್ಲಿ ಇಲ್ಲೊಂದು ಮಾರ್ಕ್ ಕಾಣಿಸ್ತಾ ಇದೆ ನೋಡಿ. ಅಲಂಕಿಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಅಲಂಕಿ ಬಂತಲ್ಲ, ಇಲ್ಲಿದೆಯಲ್ಲ, ಇಲ್ಲಿದು ಮಾರ್ಕ್ ಬರಬೇಕು ನೋಡಿ. ಇಲ್ಲಿ ಮಾರ್ಕ್ ಡಾಟ್ ಕಾಣಿಸ್ತಾ ಇದೆಯಲ್ಲ, ಈ ಮಾರ್ಕ್ ಟೈಮಿಂಗ್ ಬರುತ್ತೆ. ನಾವು ಹೀರೋ ಹೋಂಡಾದಲ್ಲಿ ಏನು ಮಾಡ್ತೀವಿ, ಈ ಥರ ಬೋಲ್ಟಿಗೆ ಕಾಮನ್ ಕಳಿಸ್ಬಿಡ್ತೀವಿ. ಹೀರೋ ಹೋಂಡಾಗೆ ಕಾಮನ್ ನೋಡಿ, ಈ ಥರ ಕಾಮನ್ ಇಕ್ಬಿಡ್ತೀವಿ ನೋಡಿ. ಇನ್ನೊಂದು ಏನಪ್ಪ ಅಂದರೆ ಡಿಫ್ರೆಂಟು ಇದರಲ್ಲಿ ಟೈಮಿಂಗ್ ನೋಡಿ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಟೈಮಿಂಗ್ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ. ಈ ಮಾರ್ಕ್ ಬಂದು ನೋಡಿ, ಇಲ್ಲೊಂದು ಮಾರ್ಕ್ ಇದೆಯಲ್ಲ, ಇದಕ್ಕೆ ಬರಬೇಕು. ಇದಕ್ಕೂ ಮ್ಯಾಚ್ ಆಗಬೇಕು. ಮತ್ತು ನೋಡಿ ಎಲ್ಲಿಗೆ ಬರಬೇಕು ಅಂದರೆ ಟೈಮಿಂಗು ಅಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿಗೆ. ಈ ವಿಚಿತ್ರ ಯಮಹಾ ಟೈಮಿಂಗ್ ಇದು. ಯಪ್ಪ, ನನಗಂತೂ ಗೊತ್ತೇ ಆಗಲಿಲ್ಲ. ಎಷ್ಟೊಂಥರ ವಿಚಿತ್ರ ಐತೆ ಇದರಲ್ಲಿ ಟೈಮಿಂಗು. ಕರೆಕ್ಟಾಗಿ ಟೈಮಿಂಗ್ ತೋರಿಸ್ತೀನಿ. ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಟೈಮಿಂಗ್ ಈಗ ಕರೆಕ್ಟಾಗಿ ಸೆಟ್ ಮಾಡಿದ್ದೀನಿ ನೋಡಿ. ಈ ಡಾಟು ಮತ್ತು ಇಲ್ಲೊಂದು ಮಾರ್ಕ್ ಇದೆ ನೋಡಿ. ಈ ಮಾರ್ಕ್ ಇದೆಯಲ್ಲ, ಈ ಮಾರ್ಕು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಅಲ್ಲಿಂದ ಬಂದರೆ ನಾವು ಹೀರೋ ಹೋಂಡಾದಲ್ಲಿ ನೋಡಿ, ಈ ಕಾಮನ್ ಇಕ್ಬಿಟ್ಟು ಸುಮ್ಮನೆ ಆಗ್ತೀವಿ ನೋಡಿ. ಇದರಲ್ಲಿ ಟೈಮಿಂಗ್ ಇಲ್ಲಿ ಬರುತ್ತೆ ನೋಡಿ. ಈ ಒಳಗಡೆ ಒಂದು ಮಾರ್ಕ್ ಕಾಣಿಸ್ತಿದೆಯಲ್ವಾ ಹೆಡ್ಡಲ್ಲಿ ನೋಡಿ, ಇದೇ ಟೈಮಿಂಗ್ ಇದರಲ್ಲಿ ನೋಡಿ. ಡಿಫ್ರೆಂಟ್ ಆಫ್ ಟೈಮಿಂಗ್ ಇದು.
ಯಮಹ ಅಂದರೆ ಇಷ್ಟೊಂದು ಥರ ಟೈಮಿಂಗ್ ಚೇಂಜ್ ಆಯ್ತಾ ಇದೆ, ಡಿಫ್ರೆಂಟು, ಎಲ್ಲ ಗಾಡಿಗಿಂತ ಡಿಫ್ರೆಂಟು ಟೈಮಿಂಗ್ ಇದರಲ್ಲಿ. ಯಮಹ ZR ಇದು BS6 ಮಾಡಲು ಸೀಸ್ ಆಗಿಬಿಟ್ಟಿತ್ತು ನೋಡಿ. ಟೈಮಿಂಗ್ ನೋಡಿ ಇಲ್ಲಿಗೆ ಬರುತ್ತೆ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್ಮು. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ ಎಲ್ಲವಕ್ಕೂ ವಾಷರ್ ಬರುತ್ತೆ, ಇದಕ್ಕೆ ವಾಷರ್ ಬರಲ್ಲ ನೋಡಿ. ಈ ಪಟ್ಟಿ ಬರುತ್ತೆ, ಈ ಪಟ್ಟಿ ಅಷ್ಟೇ ಬರೋದು, ವಾಷರ್ ಬರಲ್ಲ. ಅದಾದಮೇಲೆ ಲಾಂಗು 5 mm ನಾಲ್ಕು ಬರುತ್ತೆ ನೋಡಿ. ಈ ಥರ ಬಲ್ಟ್ ಬರುತ್ತೆ. ಬೇರೆಕ್ಕೆಲ್ಲ ವಾಷರ್ಗಳು ಬರ್ತವೆ, ಇದಕ್ಕೆ ವಾಷರ್ ಬರಲ್ಲ ನೋಡಿ. ಇದು ಪ್ಲೇಟ್ ಅಷ್ಟೇ ಬರೋದು. ಗೊತ್ತಿರೋರಿಗೆ ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್ ನೋಡಿ. ऐसा सामने नहीं इंजन के पर ಬಸ್. ಇನ್ನೊಂದು ವೆರಿ ಡಿಫ್ರೆಂಟು, ಎಲ್ಲದರಲ್ಲೂ ಓಟು ಸೆನ್ಸರು, ಆಯಿಲ್ ಕೂಲೆಂಟ್ ಸೆನ್ಸರು ನೋಡಿ. ಎಲ್ಲ ಬೋರಲ್ಲಿ ಬಂದರೆ ಇದು ಹೆಡ್ಡಲ್ಲಿ ಡಿಫ್ರೆಂಟಾಗಿ, ಯಮಹ ಎಲ್ಲ ಡಿಫ್ರೆಂಟು ನೋಡಿ. ಹೆಡ್ಡಲ್ಲಿ ಫಿಟ್ ಆಗುತ್ತೆ, ಬೇರೆ ಕಂಪ್ನಿಲೆಲ್ಲ ಬೋರಲ್ಲಿ ಫಿಟ್ ಆಗುತ್ತೆ. ಈ ಸ್ಪಾಟಲ್ಲೋ ನೋಡಿ, ಈ ಸ್ಪಾಟಲ್ಲೋ ಇಲ್ಲ ಕೆಳಗಡೆನೋ ಇಲ್ಲ ಸೈಡಲ್ಲೋ ಫಿಟ್ ಆಗುತ್ತೆ. ಇದು ಹೆಡ್ಡಲ್ಲಿ ಮಾತ್ರ ಹೆಡ್ಡಲ್ಲಿ ಫಿಟ್ ಆಯ್ತು ನೋಡಿ. ಏನಿರ್ಬೋದು ವಿಚಿತ್ರ. ಯಮಹ ಅಂದರೆ ವಿಚಿತ್ರ ಯಮನೋ ದೊಡ್ಡ ವಿಚಿತ್ರ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಸಪೋರ್ಟ್ ಮಾಡಿ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಬಟನನ್ನು ಮರೆಯದೆ ಒತ್ತಿ. ಯಮಹ ರೇ ZR ಇದು BS6 ಮಾಡಲು ಫುಲ್ ಇಂಜಿನ್, ಹಾಫ್ ಇಂಜಿನ್ ವರ್ಕ್ ಮಾಡಿದ್ವಿ. ಇದನ್ನು ವಾಶ್ ಮಾಡಿ ಗಾಡಿನ ಡೆಲಿವರಿ ಕೊಡ್ತಾಯಿದ್ವಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಬಟನನ್ನು ಮರೆಯದಿ. ಇದೇ ಥರ ಯಾವುದೇ 2 ವೀಲರ್ ಬೈಕ್ ಇರಲಿ ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ, ನಾವು ನೀಟಾಗಿ ಸರ್ವಿಸ್ ಮಾಡಿಕೊಡುತ್ತೇವೆ. ಬನ್ನಿ ಒಮ್ಮೆ ಸಂಪರ್ಕಿಸಿ. ನ್ಯೂ KGN ಮೋಟಾರ್ಸ್, ಹೆಬ್ಬೂರು ರೋಡ್, CS ಪುರ, ತುಮಕೂರು ಡಿಸ್ಟ್ರಿಕ್. ಬನ್ನಿ ನೋಡಿ, ಫುಲ್ಲು ವಾಶ್ ಮಾಡ್ತಾಯಿದ್ದೀವಿ. ವಾಶ್ ಮಾಡಿ ಕಸ್ಟಮರ್ಗೆ ಕೊಡಬೇಕಾದ್ರೆ ನೋಡಿ, ಇದೇ ನಮ್ಮ ಅಂಗಡಿ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆ, ಸಂಪರ್ಕಿಸಿ ಒಮ್ಮೆ. ನೋಡಿ ವಾಶ್ ಮಾಡಾಯಿತು, ನೀರು ಹೊಡಿತಾ ಇದ್ದೀವಿ. ನೀರು ಹೊಡೆದ್ಬಿಟ್ಟು ಈಗ ಕಸ್ಟಮರ್ಗೆ ಕೊಡ್ತೀನಿ. ಲಾಸ್ಟಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕಸ್ಟಮರ್ ರಿವ್ಯೂ ತಗೊಳಕ್ಕಾಗಲಿಲ್ಲ, ಹಾಗಾಗಿ ಫೋಟೋನ ತೊಗೊಂಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಬಟನನ್ನು ಮರೆಯದೆ ಒತ್ತಿ. ಇವಾಗ ಬರ್ತಿರ್ತಕ್ಕಂತಹ BS6 ಗಾಡಿಗಳು ಪಟ್ಟಂತ ಸೀಸ್ ಆಗಿಬಿಡುತ್ತೆ. ಇವಾಗ ಬೇಸಿಗೆ ಕಾಲದಲ್ಲಿ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಮೊಪೆಡ್ಸ್ನ ಏಕೆ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಅಂದರೆ, ಇದಕ್ಕೆ ಬರೋವಂಥದ್ದು 600 ml ಆಯಿಲ್, ಇಂಜಿನ್ ಆಯಿಲ್ ಬರೋದೇ 600 ml. ಹಾಗಾಗಿ ಓವರ್ ಹೀಟ್ ಆಯಿತು ಅಂದರೆ ಬೇಗ ಇಂಜಿನ್ ಬೋರು ಸೀಸ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಕಸ್ಟಮರಲ್ಲಿ ವಿನಂತಿ ಏನಪ್ಪ ಅಂದರೆ, ಮೊಪೆಡ್ ಯಾರ್ಯಾರು ಇಕ್ಕಿದ್ದೀರಾ ದಯವಿಟ್ಟು 1,500 ಕಿಲೋಮೀಟ್ರ್ ಓಡಿಸ್ಬಿಟ್ಟು ದಯವಿಟ್ಟು ಆಯಿಲ್ನ ಚೇಂಜ್ ಮಾಡಿ. ನೋಡಿ ಕಸ್ಟಮರಿಗೆ ಡೆಲಿವರಿ ಕೊಡ್ತಾಯಿದ್ದೀನಿ, ದಯವಿಟ್ಟು 1,000ಕ್ಕೆ ಆಯಿಲ್ ಚೇಂಜ್ ಮಾಡಿ. ಬೇಸಿಗೆ ಇರೋದ್ರಿಂದ ತುಂಬ ಹೀಟಾಗಿ ಬೋರ್ನ ಸೀಸ್ ಮಾಡೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯದೈತಿ. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು ಸೋ ಮಚ್.